ಯಾಕಂದ್ರೆ ಏನೇ ಮಾಡಿದ್ರು ನಮ್ಮ ಸಿನಿಮಾ ನಮ್ಮ ಮಗು ಥರ ನಾವು ಯಾವಾಗಲೂ ಎಲ್ಲ ಇಷ್ಟಪಡ್ತೀವಿ. ಬಟ್ ಅಲ್ಟಿಮೇಟ್ಲಿ ಇದು ಜನಗಳಿಗೋಸ್ಕರ ಮಾಡೋದ್ರಿಂದ ಅವ್ರ ಅಭಿಪ್ರಾಯ ನಮ್ಗೆ ಮುಖ್ಯ ಆಗುತ್ತೆ. ತುಂಬ ಮಜಾ ಆಯಿತು. ರಾಜ್ಬಿ ಶೆಟ್ಟಿ ಅವರು ಉಪೇಂದ್ರ ಅವ್ರ ಜೊತೆ ಮಾಡೋದು ಭಾಳ ಮಜಾ ಆಯಿತು. ಯಾಕಂದ್ರೆ ಯಾವಾಗಲೂ ಹೇಳ್ತಾ ಇದ್ರು ಉಪೇಂದ್ರ ನನ್ನ ಫೇವ್ರೆಟ್ ಪರ್ಸನ್ ಅಂತ. ಯಾವಾಗ ಅಷ್ಟೇ ಉಪೇಂದ್ರ ನನ್ನ ಫೇವ್ರೆಟ್. ರಾಜ್ಬಿ ಶೆಟ್ಟಿ ಅಷ್ಟೇ ಅಮೇಝಿಂಗ್. ಪ್ರಮೋದ್ ಅವರು ಇದ್ದಾರೆ. ಅರ್ಜುನ್ ಜನ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದಾರೆ. ಅಂಡ್ ಸುಧಾರಣಿ ಅವರು ಒಂದು ಗೆಸ್ಟ್ ಆಗಿ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿರುತ್ತೆ ನೋಡಿ, ಅಲ್ಲಿ ಬಂದು ಅನುಭವಿಸ್ಬೇಕು. ರಮೇಶ್ ರೆಡ್ಡಿ ಅವರು ಐ ಥಿಂಕ್ ಎವ್ರಿಬಡಿ ಎಲ್ಲ ಕ್ರೆಡಿಟ್ ರಮೇಶ್ ರೆಡ್ಡಿ ಅವ್ರಿಗೆ ಹೋಗ್ಬೇಕು. ಯಾಕಂದರೆ ಇಂಥ ಒಂದು ಸಿನಿಮಾ ಕೈ ಹಾಕೋದು ದೊಡ್ಡ ವಿಷಯ. ಅದರಲ್ಲಿ ಇಂಟ್ರೆಸ್ಟ್ ತಗೊಂಡು ಆ್ಯಂಡ್ ಅರ್ಜುನ್ ಜನ್ಯ ಸ್ಕ್ರಿಪ್ಟಿಂಗ್ ಇರ್ಬೋದು. ಫಸ್ಟೇ ನಮಗೆ ಇದು ನೋಡೋಕ್ಕೂ ಮುಂಚೆ ನಾವು ಅನಿಮೇಷನ್ಲಿ ನೋಡಿದ್ರು, ಇಡೀ ಸಿನಿಮಾನ ತೋರಿಸಿದ್ರು. ಅದೇ ಇಂಟೆಲಿಜೆಂಟ್ ಅವರು. ಇವಾಗ ನೋಡ್ತೀನಿ, ನನಗೇನೋ ಗೊತ್ತಿಲ್ಲ, ಒಂದು 3rd 6th ಅಂತ ಹೇಳ್ತಾ ಇದೆ. ಸಿನಿಮಾ ರಿಲೀಸ್ ಆದಮೇಲೆ ಅರ್ಜುನ್ ಜನ್ಯ ಎಲ್ಲೋ ಹೋಗ್ತಾರೆ ಅವರು. ಇದು ನಾನು ನಮ್ಮ ಪಿಕ್ಚರ್ ಅಂತ ನಾನು ಹೇಳ್ತಿಲ್ಲ, ಬಟ್ ಆಸ್ ಅನ್ ಅಭಿಮಾನಿಯಾಗಿ he has done a very good job. He has worked very hard. And ನಾವೆಲ್ಲ ಬಂದು ವರ್ಕ್ ಮಾಡಿದ್ದೀವಿ ಅಷ್ಟೇ. ಬಟ್ ವಿ ಹ್ಯಾವ್ ಸಪೋರ್ಟೆಡ್ ಹಿಮ್ ಆ್ಯಂಡ್ ಫಾರ್ ಹಿಮ್ ಈ ಶುಡ್ ಗೆಟ್ ಅ ವೆರಿ ಗುಡ್ ನೇಮ್ ಅನ್ನೋದು ನನ್ನ ಆಸೆ. ಆ್ಯಂಡ್ ಪ್ರೊಡ್ಯೂಸರ್ ಅಮೇಝಿಂಗ್. ಅಣ್ಣ, ಇಲ್ಲಿವರೆಗೂ ವೇದಿಕೆಗಳಲ್ಲಿ ನಿಮ್ಮ ಡಾನ್ಸ್ಗೆ, ನಿಮ್ಮ ಎನರ್ಜಿಗೆ ನಾವು ಪ್ರೀತಿಯಿಂದ ದೃಷ್ಟಿ ತೆಗುತ್ತಿದ್ವಿ. ಆದ್ರೆ ಟ್ರೈಲರ್ ಅಲ್ಲಿ ಬಂದಂತ ಆ ಚೆಲುವೆಗೆ ಚಿಂತನ್ ಚಿದು ಅವರೇ ಮಂಗಳೂರಿನವ್ರು. ಆಕ್ಚುಲಾಗಿ ಬಾಂಬೆ ಇದ್ದಾರೆ. ಹಿ ಡಿಡ್ ದಟ್ ಅಂಡ್ ಫ್ಯಾಂಟಾಸ್ಟಿಕ್ ಜಾಬ್. ಅವ್ರು ಆಲ್ಮೋಸ್ಟ್ ಗೋಸ್ಟ್ ಎಲ್ಲ ಸಿನಿಮಾ ಬೇರೆ ಸಿನಿಮಾಗೆ ಎಲ್ಲ ಪಿಕ್ಚರ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಅವರು ಅಮೇಝಿಂಗ್. ಇವಾಗ ಬೇಡ ಸಸ್ಪೆನ್ಸ್, ಬಂದ್ ನೋಡಿ ಸಿನಿಮಾನ ಗೊತ್ತಾಗ್ತಾ. ಅಣ್ಣ ಫುಲ್ ಕಂಟ್ರೋಲ್ ಮಾಡ್ತಾ ಇದಾರೆ ಇಮೋಷನ್ಸ್ ಎಲ್ಲ. ಆದ್ರೆ ಉಪ್ಪಿ ಸರ್ ರಿಯಲ್ ಸ್ಟಾರ್ ಅಲ್ಲ, ಅವ್ರು ರಿಯಲ್ ಆಗಿ ಹೇಳ್ತಾರೆ. ಸರ್, ನಿಮ್ಮ ಸಿನಿಮಾಗಳ ಮೂಲಕ ನೀವು ನಮ್ಗೆಲ್ಲ ಹುಳ ಬಿಡ್ತಾ ಇದ್ರಿ. ಈಗ ನಿಮ್ಮ ಅಭಿಮಾನಿ ಅರ್ಜುನ್ ಸರ್ ನಿಮ್ಮನ್ನ ಡೈರೆಕ್ಟ್ ಮಾಡಿ ನಮಗೆ ಹುಳ ಬಿಡ್ತಾ ಇದಾರಲ್ಲ ಸರ್. ಹೇಗಿತ್ತು ಈ ಟ್ರೈಲರು ಸರ್ ನಿಮ್ಗೆ? ನಾನೇನ್ ಹೇಳೋದು, ನೀವೆಲ್ಲ ನೋಡ್ಬಿಟ್ಟಿದ್ದೀರಾ ಹೆಂಗಿದೆ ಅಂತ. ಮೊದಲ